ಅಯ್ಯಯ್ಯೋ, ತಗಲಕ್ಕೊಂಬಿಟ್ವಾ ಅಂತ. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಿ. ಇದನ್ನ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದನ್ನ ನಿಮ್ಮ ಹತ್ರ ಹೇಳೋದು ಸರಿನೋ ತಪ್ಪು ಅಂತಾನೂ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಹೇಳಿ. ನಾವು ಮಾಯಾಗೂ ಉಡುಗೊರೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನನ್ನ ಮಗಳಿಗೆ ನೀವ್ಯಾಕೆ ಉಡುಗೊರೆ ಕೊಡ್ತೀರಾ? ಅದು ಮಾಯಾ ಕೂಡ ವಂಶಿ ತರ ನನ್ನ ಮಗಳೇ, ಅದಕ್ಕೆ ಇವಳಿಗೂ ಕೂಡ ಉಡುಗೊರೆ ಕೊಡಬೇಕು ಅಂತಿದ್ದೀವಿ. ನನ್ನ ಮಗಳಿಗೆ ಯಾರು ಯಾವ ಉಡುಗೊರೆನೂ ಕೊಡೋದ್ ಬೇಕಾಗಿಲ್ಲ. ನಳ್ಳಿಯವರೇ, ದಯವಿಟ್ಟು ಬೇಡ ಅನ್ಬೇಡಿ. ನಾವು ಪ್ರೀತಿಯಿಂದ ಕೊಡ್ತಾ ಇರೋದು, ತಗೊಳ್ಳಿ. ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಕೈಕಾಲು ಗಟ್ಟಿಯಾಗಿ ಇದೆ. ನನ್ನ ಮಗಳಿಗೆ ಏನ್ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನಮ್ ಕೈಲಿ ಏನು ಆಗಲ್ಲ ಅಂತ ಹಂಗ್ಸಿ ನಿಮ್ಮ ದೊಡ್ಡಸ್ಕಿ ಪ್ರದರ್ಶನ ಮಾಡ್ತಿದ್ದೀರಾ. ಅಯ್ಯೋ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಇದ್ರಲ್ಲಿ ದೊಡ್ಡಸ್ಕೆ ಏನ್ ಬಂತು? ಮಾಯನು ನಮ್ಮ ಮಗಳೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇವಳು ನನಗ್ ಮಾತ್ರ ಮಗಳು. ನಿಮ್ ಮಗಳಿಗೆ ನೀವ್ ಏನ್ ಬೇಕಾದ್ರೂ ಕೊಟ್ಕೊಳ್ಳಿ, ನನ್ನ ಮಗಳ ತಂಟೆಗೆ ಬರ್ಬೇಡಿ. ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ? ಯಾಕೆ ಅಂದ್ರೆ ನೀವ್ ಹಾಕೋ ಭಿಕ್ಷನ್ ತಗೊಳಕ್ಕೆ ನಾವೇನ್ ಬೀದಿಲ್ ಬಿದ್ದಿಲ್ಲ. ಪ್ರೀತಿಯಿಂದ ಕೊಡೋದನ್ನ ಉಡುಗೊರೆ ಅಂತಾರೆ, ಭಿಕ್ಷೆ ಅನ್ನೋದಿಲ್ಲ. ಪ್ರೀತಿ ಹೆಸರಲ್ಲಿ ನೀವ್ ಮಾಡೋ ನಾಟಕ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನೀವು ನಮ್ಮನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ಮಾಯನ ನಮ್ಮ ಮಗಳು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಹೆಣ್ಣಿನ ಮನೆಯವರು ಉಡುಗೊರೆ ಕೊಡೋದು ಸಹಜ. ನಮ್ಮ ವಂಶಿ ಜೊತೆಗೆ ಮಾಯನ್ಗೂ ಕೊಡೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ಅದು ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ. ನಾನು ಹೇಳಿದಾಗ ನಿನಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ಈಗ ನೋಡು ಯಾವ ತರದ ಬುದ್ಧಿ ಇದೆ ಇವ್ರದ್ದು ಅಂತ. ನಿಮ್ ಬುದ್ಧಿನೂ ನಮಗ್ ಚೆನ್ನಾಗ್ ಗೊತ್ತಾಗ್ತಿದೆ. ಇದನ್ನೆಲ್ಲ ಮಾಡ್ತಿರೋದು ನಮ್ಗೆ ಅವಮಾನ ಮಾಡೋದಕ್ ತಾನೆ. ಇವಾಗ ಸಹಾಯ ಮಾಡೋದು, ಆಮೇಲೆ ಪಾಪ ಅವ್ರ ಕೈಲಾಗದೆ ಇರೋರು ಅಂತ ಅವಮಾನ ಮಾಡೋದು. ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ. ನಿಮ್ ದೌಲತ್ತೆಲ್ಲ ನಿಮ್ಮ ಹತ್ರನೇ ಇರ್ಲಿ. ಅಯ್ಯೋ, ನನ್ ಮೇಲೆ ಆಣೆ, ನಾವ್ ಯಾರು ಆತರ ಅನ್ಕೊಂಡಿಲ್ಲಮ್ಮ. ತೊಟ್ಲು ತೂಗೋದು ನೀವೇ, ಮಗುನ್ ಚಿವುಟೋದು ನೀವೇ. ನಿಮ್ಮಿ ಆಟಗಳನ್ನ ನಾನು ಎಷ್ಟು ನೋಡಿಲ್ಲ. ಇದೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ವರ್ಗೂ ಬರಬೇಡಿ. ಏಯ್ ಬರೇ. ರೀ, ಅರ್ಥನೇ ಆಗ್ತಿಲ್ಲ ನನ್ಗೆ. ಇವ್ರ ಬುದ್ಧಿನೇ ಅಂತದ್ದು. ನಾವೆಂತ ತಪ್ಪು ಮಾಡ್ತಿದೀವಿ ಅಂತ ಮುಂದೊಂದಿನ ಗೊತ್ತಾಗುತ್ತೆ. ಬಾ ಬಾ ಬಾ. ಈ ಹುಡುಗಿರೆಲ್ಲ ಸೇರ್ಕೊಂಡು ಏನೋ ಹೇಳೋದ್ರು. ಆದ್ರೆ ಬಿಸಿ ತುಪ್ಪನ ನುಂಗದ ಉಗಳದ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅಯ್ಯೋ, ಏನ್ ಮಾಡೋದು ಏನ್ ಮಾಡೋದು? ಅಯ್ಯಯ್ಯೋ, ಹೋದ್ಯಾ ಪಿಸಾಚಿ ಅಂದ್ರೆ ಬಂದೆ ಗವಾಚಿ ಅಂತ ಇವ್ರ್ಯಾಕಪ್ಪ ನನ್ನ ಹಿಂದಿನ ಬರ್ತಾ ಇದ್ದಾರೆ.